ಪರಿಷತ್ ಸಭಾಪತಿ ಉಪಸಭಾಪತಿ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯ್ಕೆ ಮಾಡಿದ್ದಕ್ಕೆ ಪರಿಷತ್ ಸಭಾಪತಿ ಹೊರಟ್ಟಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸಭಾಪತಿಯನ್ನ ಆಯ್ಕೆ ಮಾಡೋದು ಸದನ, ಆದ್ರೆ ಈ ರೀತಿಯಾಗಿ ಏಕಾಏಕಿ ಘೋಷಣೆ ಮಾಡಿರೋದು ಸರಿಯಲ್ಲ. ಈಗ ಎಸ್ ಮಲ್ಲಿಕಾರ್ಜುನ್ ಅವರು ಮಾತಾಡ್ತಾ ಇದ್ದಾರೆ, ನೋಡೋಣ ಬನ್ನಿ. ಕರೆ ಬಂದಾಗ ಲಿಸ್ಟ್ ಇನ್ನೂ ಅನೌನ್ಸ್ ಆಗಿದ್ದಿಲ್ಲ, ಅದಾದ್ಮೇಲೆ ಮತ್ತೆ ಫೋನ್ ಮಾಡಿ ಒತ್ತಡ ಹಾಕಿ ತಾವು ಮಂತ್ರಿ ಸ್ಥಾನ ಪಡ್ಕೊಂಡ್ರಿ ಅಂತಕ್ಕಂಥ ಚರ್ಚೆಗಳಿದೆ. ಕೊನೆಯ ಹಂತದಲ್ಲಿ ನೀವು ಸಂಸದರಿಗೆ ಸ್ಥಾನಕ್ಕೆ, ಶಾಸಕ ಸ್ಥಾನಕ್ಕೆ ಮತ್ತು ನಿಮ್ಮ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀರ. ಸುಳ್ಳು ಅವೆಲ್ಲ ಸುಳ್ಳು. ಹಂಗೇನಿಲ್ಲ, ಯಾವ್ದು ಚರ್ಚೆನೇ ನಡೆದಿಲ್ಲ, ಅದ್ಯಾವುದು ಚರ್ಚೆನೇ ನಡೆದಿಲ್ಲ. ಈಗ ಮಾಂಕಾಳ್ ವೈದ್ಯ ಅವರು ಕೂಡ ಸೀನಿಯರ್ ಮಿನಿಸ್ಟರ್ ಆಗಿದ್ದವರು, ನನ್ನ ಜೊತೆಗೆ ಇದ್ರು ಬೈ ಮಿಸ್ಟೇಕ್ ಅಂದ್ರು. ಅದೇನ್ ನನಗೂ ಗೊತ್ತಿಲ್ಲ. ಈಗ ಕರೆದ ಮಾತಾಡ್ತೀನಿ, ಏನು ಅಂತ ಕೇಳ್ತೀನಿ. ಕೊಟ್ಟಿರುವಂತಹ ಸ್ಥಾನಮಾನ ಸರ್ ಇದು. ಈಗ ಜಿಲ್ಲೆಯಲ್ಲಿ ಈಗ SC ಲೆಫ್ಟ್ ಅಲ್ಲಿ ಬಸವಂತಪ್ಪ ಕೊಟ್ಟಾರ, ಅದರಲ್ಲಿ ಯಾರು ಇರ್ಲಿಲ್ಲಂತೆ, ಒಬ್ರಷ್ಟೇ ಇದ್ರು. ಕ್ಯಾಸ್ಟ್ ವೈಸ್ ಅವರು ಕಾಂಬಿನೇಷನ್ ಮಾಡ್ಯಾರ. ಈಗ ಅದೇ ರೀತಿ ಸೆಂಟ್ರಲ್ ಭಾಗದಲ್ಲಿ ಲಿಂಗ ಅಂತೇಳಿ ಅದನ್ನು ಕೊಟ್ಟಿದ್ದಾರೆ. ಹಂಗಾಗಿ ಈಗ ದಾವಣಗೆರೆಯಲ್ಲಿ ಇಬ್ಬರಿಗೆ ಪ್ರಾವಿಷನ್ ಮಾಡಿದ್ದಾರೆ. ಸರ್, ಈಗ ಹಳೆದು ತೂಗಿ ಇಷ್ಟು ಲಿಸ್ಟ್ ಹೊರಗೆ ಬಂದ ಮೇಲೂ ಕೂಡ ಹೋಲ್ಡ್ ಆಗ್ತಿದೆ. ಈಗ ಆಲ್ರೆಡಿ ನಿಮ್ದು ಬದಲಾವಣೆ ಆಯ್ತು ಅಂದ್ರೆ ಮಂಕಾಳ್ ವೈದ್ಯ. ಎಸ್, ಇದು ಎಸ್ ಮಲ್ಲಿಕಾರ್ಜುನ್ ಅವರ ಮಾತು. ಖುಷಿಯಾಗಿದ್ದಾರೆ ಎಸ್ ಮಲ್ಲಿಕಾರ್ಜುನ್ ಅವರು. ಮುಂಚೆ ಅವರ ಹೆಸರುಗಳು ಕೂಡ ಕೇಳಿ ಬಂದಿರಲಿಲ್ಲ, ಸ್ವಲ್ಪ ಬೇಸರದಲ್ಲಿದ್ದರು. ಲಾಸ್ಟ್ ಮಿನಿಟಲ್ಲಿ ಹೆಸರು ಬದಲಾವಣೆ ಆಯಿತು, ಈಗ ಅವರು ಸಚಿವರಾಗ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈಗ ಪರಿಷತ್ ಸಭಾಪತಿ ಉಪಸಭಾಪತಿ ಘೋಷಣೆ ವಿಚಾರ, ಇದರ ಬಗ್ಗೆ ಬಹಳ ಆಕ್ಷೇಪ ವ್ಯಕ್ತಪಡಿಸಿರೋದು ಪರಿಷತ್ ಸಭಾಪತಿ ಹೊರಟ್ಟಿ ಅವರು. ಸಭಾಪತಿಯನ್ನ ಆಯ್ಕೆ ಮಾಡೋದು ಸದನ, ಆದರೆ ಈ ರೀತಿಯಾಗಿ ಏಕಾಏಕಿ ಘೋಷಣೆ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ? ಆಯ್ಕೆ ಮಾಡೋಕೆ DK ಶಿವಕುಮಾರ್ ಅವರಿಗೆ ಅಧಿಕಾರ ಇದೆ, ಆದರೆ ಸದನದ ರೂಲ್ಸ್ ಪ್ರಕಾರ ಸಭಾಪತಿ ಆಯ್ಕೆಯಾಗಬೇಕಾಗಿತ್ತು ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಪರಿಷತ್ ಸಭಾಪತಿ ಹೊರಟ್ಟಿ ಆಕ್ಷೇಪವನ್ನ ಎತ್ತಿರೋದು, ಸಭಾಪತಿಯನ್ನ ಆಯ್ಕೆ ಮಾಡುವುದು ಸದನ, ಆದ್ರೆ ಈ ರೀತಿಯಾಗಿ ಏಕಾಏಕಿ ಘೋಷಣೆ ಮಾಡಿರೋದಿದೆಯಲ್ಲ, ಇದು ಸರಿಯಲ್ಲ. ಇದು ಆಯ್ಕೆ ಮಾಡೋಕೆ DK ಶಿವಕುಮಾರ್ ಅವರಿಗೆ ಅಧಿಕಾರ ಇದೆ, ಇದು ಎಲ್ಲಿ? ಸದನದ ರೂಲ್ಸ್ ಪ್ರಕಾರ ಸಭಾಪತಿ ಆಯ್ಕೆಯಾಗಬೇಕಾಗಿತ್ತು ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಪರಿಷತ್ ಸಭಾಪತಿ ಉಪಸಭಾಪತಿ ಘೋಷಣೆ ವಿಚಾರ ಇದು. ಹಾಗಾಗಿನೇ ಪರಿಷತ್ ಸಭಾಪತಿ ಹೊರಟ್ಟಿ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಆಯ್ಕೆ ಎಲ್ಲ ಸದನ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು.